2024 ಜೂನ್ 9 6 ಗಂಟೆಗೆ ಪ್ರಧಾನಮಂತ್ರಿ ಪಟ್ಟಾಭಿಷೇಕದ ಮುಹೂರ್ತ. ನರೇಂದ್ರ ಮೋದಿಯವರು ಈ ಮುಹೂರ್ತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಎಂಬುದು ಈಗಾಗಲೇ ತಿಳಿದಂತಹ ವಿಚಾರ. ಆವಾಗ ನೀವು ಕೇಳ್ತೀರಿ, ಈ ಮುಹೂರ್ತ ಒಳ್ಳೆಯದುಂಟೋ, ಚೆನ್ನಾಗಿದೆಯೋ? ವೃಶ್ಚಿಕ ಲಗ್ನ ಬರ್ತದೆ, ಏಕಾದಶದಲ್ಲಿ ಶುಕ್ರ, ಚತುರ್ಥದಲ್ಲಿ ಶನಿ, ಶಶಕ ಮಹಾಪುರುಷ ಯೋಗ, ಸಪ್ತಮದಲ್ಲಿ ಶುಕ್ರನು ಮಾಳವ್ಯ ಮಹಾಪುರುಷ ಯೋಗ ಕೊಡ್ತಾನೆ, ಸಪ್ತಮದಲ್ಲಿ ನಿಪುಣ ಯೋಗ. ಇನ್ನು ಗುರು ಸಪ್ತಮದಲ್ಲಿ, ಲಗ್ನಾಧಿಪತಿ ಷಷ್ಠದಲ್ಲಿ ಬರ್ತಾನೆ, ಏಕಾದಶದಲ್ಲಿ ಕೇತು ಬರ್ತಾನೆ. ಇದೊಂದು ಲೆಕ್ಕಾಚಾರ ಇರ್ಬೋದು. ಆದರೆ ನಾನು ಹೇಳುವುದು ಹೇಗೆ ಅಂತ ಹೇಳಿದರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ಏಕಾದಶ ಸ್ಥಾನ ಶುದ್ಧ ಇರಬೇಕು, ಏಕಾದಶ ಸ್ಥಾನಾಧಿಪತಿಯೂ ಕೂಡ ಶುದ್ಧವಾಗಿರಬೇಕು. ಮಹಾಯೋಗದಲ್ಲಿದ್ದರೆ ಅದು ಬಲ ಜಾಸ್ತಿ ಬರ್ತದೆ ಅಂತೇಳಿ ಲೆಕ್ಕ. ಈಗ ನಾವು ಮಕರ ರಾಶಿಯನ್ನು ತಗೊಂಡಾಗ ಇದು ಸುಮಾರು 9:30 ಮಕರ ಲಗ್ನ ಬರ್ತದೆ. ಆ ಹೊತ್ತಿಗೆ ಮಕರವು ಯಾವ ಲಗ್ನವು ವರ್ಗೋತ್ತಮವಾಗಿರ್ತದೋ ಅಲ್ಲಿ ಮಕರಕ್ಕೆ ಒಂದು ಬಲ ಜಾಸ್ತಿ ಆಗ್ತದೆ. ಇನ್ನು ಮಕರ ಲಗ್ನಾಧಿಪತಿ ಶನಿ, ಅವನು ತ್ರಿಕೋಣದಲ್ಲಿ ಕೂತ್ಕೊಂಡಿರ್ತಾನೆ. ದ್ವಿತೀಯದಲ್ಲಿ ಶನಿ ಇದ್ದರೂ ಕೂಡ ಅದು ಇಲ್ಲಿ ಆ ದೋಷಗಳು ನಿವಾರಣೆ ಆಗ್ತದೆ. ಯಾಕಂದರೆ ತ್ರಿಕೋಣದಲ್ಲಿ ಸ್ವಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾನೆ. ತೃತೀಯದಲ್ಲಿ ರಾಹು ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಉತ್ಸಾಹವನ್ನು ಕೊಡ್ತಾನೆ. ನವಮ ಸ್ಥಾನದಲ್ಲಿ ಕೇತು ಶಿಸ್ತುಬದ್ಧವಾದಂತಹ ಆಡಳಿತವನ್ನು ಕೊಡಬಹುದು. ಇನ್ನು ಪಂಚಮ ಸ್ಥಾನದಲ್ಲಿ ಗುರು, ಇದು ಪೂರ್ಣ ದೈವ ಬಲವನ್ನು ಕೊಡ್ತದೆ, ಏಕಾದಶ ಸ್ಥಾನವನ್ನು ನೋಡ್ತದೆ. ಜೊತೆಗೆ ಕುಜನೂ ಕೂಡ 8ನೇ ದೃಷ್ಟಿಯಲ್ಲಿ ಏಕಾದಶ ಸ್ಥಾನಾಧಿಪತಿ ಅವನು ಅದನ್ನು ನೋಡಬೇಕು. ಸಪ್ತಮದಲ್ಲಿ ಚಂದ್ರ, ಇನ್ನು ಪಂಚಮದಲ್ಲಿ ನಿಪುಣ ಯೋಗ. ವಾಕ್ ಪ್ರಾವೀಣ್ಯತೆಯನ್ನು, ಒಬ್ಬ ಪ್ರಧಾನಮಂತ್ರಿಗೆ ವಾಕ್ ಪ್ರಾವೀಣ್ಯತೆ, ಒಂದು ವಿಚಾರವನ್ನು ಅದನ್ನು ತಿಳಿಯಪಡಿಸುವಾಗ ವಾಕ್ ಪ್ರಾವೀಣ್ಯತೆ ಇಲ್ಲದಿದ್ದಾಗ ಎಷ್ಟು ಒಳ್ಳೆಯ ವಿಚಾರವೇ ಆಗಲಿ ಅದು ಹಾಳಾಗಿಬಿಡ್ತದೆ. ಆವಾಗ ನಾವು ಅಂತಹ ಮುಹೂರ್ತದಲ್ಲಿ ನಾವು ಇದನ್ನು ಮಾಡಿದರೆ, ಇನ್ನು ಸ್ವಕ್ಷೇತ್ರದಲ್ಲಿ ಶುಕ್ರನು ಇರುವಂಥದ್ದು, ಈ ಮುಹೂರ್ತದಲ್ಲಿ ಏನಾದರೂ ಮಾಡಿದರೆ ಇದರ ಫಲ ಹೇಗೆ ಅಂತ ಹೇಳಿದರೆ, ಕರ್ಮಸ್ಥಾನಕ್ಕೆ ಕುಜನ ದೃಷ್ಟಿ ಬರ್ತದೆ. ಅಂದರೆ ಇದನ್ನು ಏನು ಹೇಳಬೇಕು ಅಂತ ಹೇಳಿದ್ರೆ, ದಂಡಾರ್ಹರನ್ನು ದಂಡಿಸದೇ ಇರಬೇಡ, ಇಂದ್ರನಂತೆ ವರ್ಚಸ್ವಿಯಾಗು, ವಾಯುವಿನಂತೆ ಸೂಕ್ಷ್ಮಮತಿಯಾಗು, ದಂಡಾರ್ಹರನ್ನು ದಂಡಿಸದೇ ಇರಬೇಡ, ಅಗ್ನಿಯಂತೆ ತೇಜಸ್ವಿಯಾಗು. ಇದು ರಾಜಲಕ್ಷಣಗಳು. ಬಹುಶಃ ಇಲ್ಲಿ ಈ ಎಲ್ಲ ಲಕ್ಷಣಗಳು ಈ ಮಕರ ಲಗ್ನಕ್ಕೆ ಬರ್ತದೆ.